ಜನಿವಾರ ಧರಿಸಿದ ಏಕೈಕ ಕಾರಣಕ್ಕೆ ಸಿಇಟಿ ಪರೀಕ್ಷೆಗೆ ಅವಕಾಶ ಕೊಡದೇ ಇರುವಂತಹ ವಿಚಾರ ಬ್ರಾಹ್ಮಣ ಸಮುದಾಯವನ್ನ ಈ ವಿಚಾರ ಕೆರಳಿಸಿದೆ. ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಸಮುದಾಯ ಮುಂದಾಗಿದೆ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದಂತಹ ಪ್ರಕರಣ ಶಿವಮೊಗ್ಗದಲ್ಲಿ ಬ್ರಾಹ್ಮಣ ಸಮುದಾಯದಿಂದ ಪ್ರೊಟೆಸ್ಟ್ ಆಗಿದೆ. ಜನಿವಾರ ತೆಗೆಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಸಾಗರ ನಗರ ಪೊಲೀಸ್ ಠಾಣೆಯ ಎದುರು ಪ್ರೊಟೆಸ್ಟ್ ಅನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ರೀತಿಯ ಘಟನೆಗಳಾಗದೇ ಇರುವ ರೀತಿಯಲ್ಲೂ ಕೂಡ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಇದೇ ವಿಚಾರವನ್ನು ಇಟ್ಕೊಂಡು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಇವತ್ತು ಬ್ರಾಹ್ಮಣ ಸಮುದಾಯದಿಂದ ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ. ಜನಿವಾರ ಅಂದರೆ ಏನು ಅನ್ನೋದು ನನಗೆ ಸಂಪೂರ್ಣವಾದಂಥ ವಿದ್ಯೆ ಇಲ್ಲ, ಆವಾಗಿದ್ದಿಲ್ಲ. ಈಗ ಅದರಲ್ಲಿ ಸಂಪೂರ್ಣ ಜ್ಞಾನ ಇದೆ. ಅದು ಯಾಕಿದೆ, ಅದರ ಪವಿತ್ರತೆ ಏನಿದೆ ಎಲ್ಲವನ್ನೂ ನಾ ಬಲ್ಲ. ನನ್ನಂಗೆ ಎಲ್ಲರೂ ಇರಬೇಕಂತ ಇರೋದಿಲ್ಲ. ಕೆಲವೊಬ್ಬರು ಅಪಾರ್ಥ ಮಾಡ್ಕೊಳ್ಳೋ ತಿಳುವಳಿಕೆಗಳು ಸಾಕಷ್ಟು ಬಂದಿದೆ. ಇಲ್ಲಿ ಏನಾಗಿದೆ, ಪೊಲೀಸ್ ಇಲಾಖೆ ಅಂತಲ್ಲ, ಅವರು ಏನು ಮಾಡ್ಕೊಂಡಿದ್ದಾರೆ, ಕೆಲವೊಬ್ಬರು ಬಾಯಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೋ ಅದು ಏನು ಮಾಡಿದ್ರು ನೋಡ್ತೀವಿ. ಇಲ್ಲಿರೋದು ಎರಡು ವಿಚಾರ ಇದೆ. ಒಂದು ಅಪರಾಧಿಕ ಹುದ್ದೆ. ನಾನು ಈಗ ದ್ವಿತೀಯ PUC ಮುಗಿಸಿ CET ಪರೀಕ್ಷೆ ತೊಗೊಂಡಿರ್ತೀನಿ. CET ಪರೀಕ್ಷೆ ದಿನಾಂಕ 16/4/2025 ಬೆಳಗ್ಗೆ ಒಂದು ಸುಮಾರು 9:45 CET ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗಲ್ಲಿ ಆ್ಯಸ್ ಇಟ್ ಈಸ್ ನಾನು ಲೈನಲ್ಲೇ ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನು ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರವನ್ನು ಕಟ್ ಮಾಡಿರ್ತಾರೆ. ಈ ಥರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ನಿಗೆ. ಎಕ್ಸಾಮ್ ಆದಮೇಲೆ ನಾನು ಅದನ್ನು ಹೋಗಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು. ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ. ಯಾರೋ ಒಂದಿಬ್ಬರು ಮಾಡಿದಂತಹ ಎಡವಟ್ಟಿನಿಂದ ಇಡೀ ಸಮುದಾಯಕ್ಕೇ ಈಗ ಘಾಸಿಯಾಗಿದೆ. ಅದಕ್ಕೆ ನ್ಯಾಯ ಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯ ಎಡವಟ್ಟುಗಳಾಗದೇ ಇರುವ ನಿಟ್ಟಿನಲ್ಲಿ ಕ್ರಮ ಆಗಬೇಕು ಅಂಥೇಳಿ ರಾಜ್ಯದ ಉದ್ದಗಲಕ್ಕೂ ಕೂಡ ಬ್ರಾಹ್ಮಣ ಸಮುದಾಯ ಪಟ್ಟನ್ನು ಹಿಡಿದು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಮುಂದಾಗಿದೆ. ಹಾಗಾಗಿಯೇ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲೂ ಕೂಡ ಇವತ್ತು ಬ್ರಾಹ್ಮಣ ಸಮುದಾಯದ ವತಿಯಿಂದ ಪ್ರೊಟೆಸ್ಟನ್ನು ಮಾಡಲಾಗಿದೆ.